ತುಂಬಾ ದಿನ ಆದ್ಮೇಲೆ ಬರ್ತಾ ಇರೋದು. ಇದಕ್ಕೊಂದು ಕಾರಣ ಇದೆ. ನಾವು 2025ರಲ್ಲಿ ಒಂದು ಎಪಿಸೋಡ್ ಮಾಡಿಲ್ಲ. ಸ್ವಲ್ಪ ಬಿಸಿ ಆಗಿರೋದ್ರಿಂದ ಮಾಡಕ್ಕಾಗಿಲ್ಲ. ಹ್ಮ್. ಅದೇ ಲೆಕ್ಕದಲ್ಲಿ ನಮ್ಮ BFC ಕಂಪ್ಲೀಟ್ ಗೆಲ್ಲೋ ದಾರಿನೇ ತಪ್ಪೋಗ್ಬಿಟ್ಟಿದ್ದಾರೆ. 2025 4 ಗೇಮ್ ಆಗಿದೆ. 4ಕ್ಕೆ 4 ಗೇಮ್ ನಾವು ಗೆದ್ದಿಲ್ಲ. ಆ ಗೇಮ್ ಆಗಿರೋದು ಯಾರ ಮೇಲೆ? ಜಮ್ಶೆಡ್ಪುರ್, ಮೊಹಮ್ಮದನ್, ಹೈದರಾಬಾದ್, ಒಡಿಶಾ. ಸೊ ಈ ಟೀಮ್‌ಗಳ ಮೇಲೆ ನಾವು 3 ಪಾಯಿಂಟ್ಸ್ ತಗೊಂಡಿಲ್ಲ ಅಂದ್ರೆ, ನಾವು ಲೀಗ್ ಶೀಲ್ಡ್‌ನ ಡಿಸರ್ವ್ ಮಾಡಲ್ಲ ಅಂತ ನನ್ನ ಪ್ರಕಾರ ನಾ ಹೇಳೋದು. ಸೊ ಈ ಎಪಿಸೋಡಲ್ಲಿ ನಾನಿವಾಗ ಪ್ರೆಸೆಂಟ್ಲಿ ಒಡಿಶಾ ಗೇಮ್ ಮುಗಿಸ್ಕೊಂಡ್ ಬಂದೆ. ಅದು ಬಂದ್ಮೇಲೆ ಮಾತಾಡ್ತಿರೋದು ಇದು. ಸೊ ಅದರದ್ದು ಈ ಪರ್ಟಿಕ್ಯುಲರ್ ಗೇಮ್ ಬಗ್ಗೆ ಮಾತಾಡಕ್ ಬಂದಿರೋದು. ಜರಗೋಜಾ ಏನ್ ಮಾಡ್ತಿದ್ದಾರೆ? ತುಂಬಾ ಡೌಟ್ಸ್ ಬರ್ತಿದೆ ಜರಗೋಜಾ ಮೇಲೆ. ಯಾವ ತರ ಇತ್ತು, ಇವಾಗ ಯಾವ ತರ ಆಗಿದ್ರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾನೆ. ಶುರು ಮಾಡೋದಕ್ಕಿಂತ ಮುಂಚೆ ಒಂದ್ ಹೇಳಕ್ ಇಷ್ಟಪಡ್ತೀನಿ. ಪ್ರೆಸೆಂಟ್ಲಿ 2025ರಲ್ಲಿ BFC ಡಾರ್ಕ್ ಫೇಸ್ ಸ್ಟಾರ್ಟಿಂಗ್ 11 ಅಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಇತ್ತು. ಲಾಸ್ಟ್ 3 ಗೇಮ್ ಗೆದ್ದಿಲ್ಲ ನಾವು. ಆಬ್ವಿಯಸ್ ಆಗಿ ಏನಾದ್ರು ಒಂದು ಚೇಂಜ್ ಮಾಡೋಣ ಅಂತ ಇದ್ದೇ ಇರ್ತಾರೆ. ಆ, ಒಳ್ಳೆ ಐಡಿಯಾನೆ. ರೋಷನ್ ರೈಟ್ ಅಲ್ಲಿ ಕಳಿಸ್ಬಿಟ್ಟು ಸಾಲನ ಲೆಫ್ಟ್ ಅಲ್ಲಿ ಆಡಿಸ್ತಾ ಇದ್ರು. ಚೆನ್ನಾಗಿ ಸ್ಟಾರ್ಟ್ ಆಯ್ತು. ಒಳ್ಳೆ ಸ್ಟಾರ್ಟ್ ಮಾಡಿದ್ವಿ ನಾವು. ಬೇಗನೆ ಗೋಲ್ ಹೊಡೆದ್ಬಿಟ್ವಿ ಒಂದು. ಅದಾದ್ಮೇಲೆ ಮತ್ತೊಂದು ಗೋಲ್ ಹೊಡೆದ್ಬಿಟ್ವಿ. ಸುನಿಲ್ ಛೇತ್ರಿ ಎಕ್ಸ್ಟ್ರಾರ್ಡಿನರಿ ಗೋಲ್ ನನ್ನ ಪ್ರಕಾರ. ನಾನು ಈ ಸೀಸನ್ ನೋಡಿದಂತ ದಿ ಬೆಸ್ಟ್ ಗೋಲ್ ಅದು ನನ್ನ ಪ್ರಕಾರ. ಟು ಮೀ ಅಟ್ ಲೀಸ್ಟ್ ಕಂಟಿನ್ಯೂದಲ್ಲಿ ನೋಡ್ರಂತ ನಾನ್ ನೋಡಿರಂತ ಒನ್ ಆಫ್ ದಿ ಬೆಸ್ಟ್ ಗೋಲ್ ಅದು ಈ ಸೀಸನ್. ಸೊ ಎಕ್ಸ್ಟ್ರಾರ್ಡಿನರಿ ಗೋಲ್ ಅದು. ಸಖತ್ತಾಗಿ ಡಮ್ಮಿ ಮಾಡಿ ಒಂದ್ 3-4 ಜನ ಡಿಫೆಂಡರ್ಸ್ ತಗೊಂಡೋಗಿ ಕ್ಲೀನ್ ಆಗಿ ಗೋಲ್ ತಗೊಂಡು ಅಮ್ರಿಂದರ್ನ ಬೀಟ್ ಮಾಡಿ ಗೋಲ್ ಮಾಡಿದ್ರು. ಸಖತ್ತಾಗಿ ಹೊಡೆದ್ರು. ಆದ ಒಂದ್ 4 ನಿಮಿಷ ಅದ್ರೊಳಗಡೆನೆ ಇನ್ನೊಂದು 2-3 ಚಾನ್ಸ್ ಇದ್ದು ನಮಗೆ. ಸೊ ಬಿಫೋರ್ ಮಿನಿಟ್ 25 ನಮಗೆ ಮಿನಿಮಮ್ ಅಂದ್ರು ಒಂದ್ 4ರಿಂದ 5 ಚಾನ್ಸ್ ಇದ್ದು. ಆದ್ರೆ 2 ಗೋಲ್ ಮಾಡಿದ್ವಿ. ಒಂದಂತೂ ನೀಟಾಗಿ ಪ್ಲೇಟ್ ಮೇಲೆ ಇಟ್ಕೊಟ್ಟಂಗೆ ಹಾಕೊಟ್ಟ ಎಡ್ಗಾರ್. ಐ ಥಿಂಕ್ ಇವ್ರಿಗೆ ಯಾರಿಗೆ ಸುರೇಶ್ಗೆ. ಅದನ್ನ ಸುರೇಶ್ ಸ್ಕೈ ರಾಕೆಟ್. ವಿರಾಟ್ ಕೊಹ್ಲಿ 6 ಹೊಡಿತಾನೆ, 6 ಹೊಡೆದ. ಅಬ್ಸಲ್ಯೂಟ್ ನಾನ್ ಸೆನ್ಸ್ ಅದು. ಒಬ್ಬ ಮಿಡ್ಫೀಲ್ಡ್ ಆಗಿ ನಂಬರ್ 8 ಗೋಲ್ ಸ್ಕೋರಿಂಗ್ ಬೇಕು ನಮ್ಗೆ. ಆ ನಂಬರ್ 8 ಗೋಲ್ ಸ್ಕೋರ್ ಮಾಡ್ತಾ ಹೋದಾಗ್ಲೇ ಒಂದು ಟೀಮ್ ಏನದು ಚಾಂಪಿಯನ್ಶಿಪ್ ಹೋಗಕ್ಕೆ ಸಾಧ್ಯ. ಅದರ್ವೈಸ್ ಎಲ್ಲ ಸ್ಟ್ರೈಕರ್ಸ್ ಇಂದ ಆಗಲ್ಲ. ಮಿಡ್ಫೀಲ್ಡ್ ಕಡೆಯಿಂದ ಗೋಲ್ಸ್ ಬೇಕಾಗುತ್ತೆ. ಅದು ಬರ್ತಾ ಇಲ್ಲ ಈ ಸೀಸನ್ ಅಲ್ಲಿ. ಅದು ತುಂಬಾ ವರಿಯಾಗಿ ಹೋಗ್ಬಿಟ್ಟಿದೆ. ಆದ್ರೂ ವಿನಿತ್ ಆಡ್ಸೋದಿಲ್ಲ. ಅದು ನಂಗೆ ಅರ್ಥ ಆಗ್ತಿಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ ಬರೋಣ ಅಲ್ಲಿಗೆ. ಸೊ ಅಲ್ಲಿ ಸುರೇಶ ಮಿಸ್ ಮಾಡಿದ್ರು. ಆ ಸುರೇಶ ಮಿಸ್ ಆದ್ಮೇಲೆ ಒಂದು ಕೌಂಟರ್ ಅನ್ನೋದಕ್ಕಿಂತ ಒಂದು ಮಿಸ್ ಪಾಸ್ ಆಗುತ್ತೆ ಆಕ್ಚುಲಿ. ಐ ಥಿಂಕ್ ರೋಷನ್ ಕಡೆಯಿಂದನೋ ಅನ್ಸುತ್ತೆ. ಅಲ್ಲಿಂದ ನೋಡು ಆ ಒಂದ್ ಮಿಸ್ ಪಾಸು ಅದು ಡಿಯೋ ಮಾರ್ಷಿಯೋ ರನ್ ಅಲ್ಲಿದ್ದ. ಅಲೆಕ್ಸ್ ಅದನ್ನ ಫುಲ್ ಮಾಡಿದ್ರು ಅಂತ ಹೇಳಿದ್ರು. ಬಟ್ ನನ್ಗದು ಯಾಕೋ ರೆಡ್ ಅನಿಸ್ಲಿಲ್ಲ. ಪೆನಲ್ಟಿ ಇರ್ತದೆ, ಯಾಕಂದ್ರೆ ಅವ್ನು ಬೆಳೆಸಿದ್ರು. ಎಲ್ಲೋ ಕಾರ್ಡ್ ಕೊಟ್ಟು ಅವ್ನು ಪೆನಲ್ಟಿ ಮಾಡಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ವಂಡರ್ಫುಲ್ ಡಿಸಿಷನ್. 25 ನಿಮಿಷ ಆಗಿದೆ ಗೇಮ್ ಸ್ಟಾರ್ಟ್ ಆಗಿ. 2-1 11 ವರ್ಸಸ್ 11 ಅಬ್ಸಲ್ಯೂಟ್ಲಿ ಅಮೇಜಿಂಗ್ ಮ್ಯಾಚ್ ಇರೋದು. ಬಟ್ ರೆಫ್ರಿಗೆ ಬೇರೆ ಪ್ಲಾನ್ ಇತ್ತು ಅನ್ಸುತ್ತೆ. ರೆಫ್ರಿ ಅಲೆಕ್ಸ್ಗೆ ರೆಡ್ ಕಾರ್ಡ್ ಕೊಟ್ಟ. ಆ ರೆಡ್ ಕಾರ್ಡ್ ಕೊಟ್ಟ ತಕ್ಷಣ ಕಂಪ್ಲೀಟ್ ಮ್ಯಾಚ್ ಏನಂತಾರ ಅದಕ್ಕೆ, ಟೇಬಲ್ ರಿವರ್ಸ್ ಆಗಿ ಹೋಗ್ಬಿಡುತ್ತೆ ಕಂಪ್ಲೀಟ್ ಆಗಿ. ಅಲ್ಲಿಂದ ಒಡಿಶಾ ಕಂಪ್ಲೀಟ್ ವಾಟ್ ಯು ಕಾಲ್ ಏನಂತ ಕಂಪ್ಲೀಟ್ ಕಂಟ್ರೋಲ್ ತಗೊಂಡ್ರು ಗೇಮ್ದು. ನಾವ್ ಹೇಗಿನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ನಾವ್ ಅಲ್ಲಿ ಸ್ಟ್ಯಾಂಡ್ ಅಲ್ಲಿ ನಿಂತವ್ರು ಕೂಡ ಮಾತಾಡ್ತಿದ್ವಿ. ಆ ಮೂಮೆಂಟ್ ಅಲ್ಲಿ ನಾನು ಇದನ್ನ ತುಂಬಾ ವರ್ಷದಿಂದ ಫುಟ್ಬಾಲ್ ನೋಡ್ತಾ ಇದ್ದೀನಿ. ಸೊ ಇದು ತುಂಬಾ ಅಬ್ಸರ್ವ್ ಮಾಡಿರೋದು ಏನಂದ್ರೆ, ಒಂದು ಟೀಮ್ ಏನಾದ್ರು ರೆಡ್ ಕಾರ್ಡ್ ತಗೊಂಡ್ರೆ ಅಬ್ವಿಯಸ್ಲಿ ದೇರ್ ಇಸ್ ಎ ಚೇಂಜ್ ಆಫ್ ಕ್ಲಾಸ್. ಕರೆಕ್ಟ್ ಅಲ್ವಾ? ನಾವು ನೋಡ್ಕೊಂಡ್ ಬಂದಿದೀವಿ ಅದನ್ನೆಲ್ಲ. PFC ಇದನ್ನ ಯಾಕೆ ಮಾಡ್ಲಿಲ್ಲ ಇವತ್ತು ಅಂತ. ಜರಾಗೋಜಾ ಏನ್ ಮಾಡ್ತಿದ್ರು? ಜರಾಗೋಜಾ ಇವಾಗ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಒನ್ ಡೈಮೆನ್ಷನ್. ಅಂದ್ರೆ ಒಂದ್ ಸೆಟ್ ಪ್ಲಾನ್ ಮಾಡ್ಕೊಂಡ್ ಬಂದಿರ್ತಾರೆ. ಅದಕ್ಕೆ ಸ್ಟಿಕ್ ಆಗಿ ಅದನ್ನೇ ಮಾಡ್ಬೇಕು. ಐದರ್ ಅದಲ್ಲಿ ಫಸ್ಟ್ 10 ಮಿನಿಟ್ಸ್ ವರ್ಕ್ ಆಯ್ತು, 20 ಮಿನಿಟ್ಸ್ ವರ್ಕ್ ಆಗಿಲ್ಲ, ಅದನ್ನ ಚೇಂಜಸ್ ಮಾಡದೇ ಇಲ್ಲ ಅವರು. 26 ಮಿನಿಟ್ BFC ಡೌನ್ ಟು 10 ಮ್ಯಾನ್. ಆ ತರ ಇರ್ಬೇಕಾದ್ರೆ ಇವಾಗ ಹೊರಗೆ ಹೋಗ್ತಿರೋದು ಅಲೆಕ್ಸ್. ಸೊ ಕಾಪನ್ ತಗೊಂಡ್ ಬಾ, ಸೆಂಟರ್ ಬ್ಯಾಕ್ ಆಡ್ಸು, ಒಬ್ಬ ಮಿಡ್ಫೀಲ್ಡರ್ ಹೊರಗ್ ತೆಗಿ, ಫನೈನ್ ತೆಗಿ ಅಥವಾ ಯಾರನ್ನೋ ತೆಗಿ. ಅಗೇನ್ ಬಹಳ ಎಫೆಕ್ಟ್ ಚೇಂಜ್ ಆಗ್ತಾ ಇರಲಿಲ್ಲ. ಬಟ್ ನೋ, ಜರಾಗೋಜಾ ಏನ್ ಮಾಡಕ್ ಹೊಟ್ಟಿದ್ನೋ ಅದು ಯಾರಿಗೂ ಅರ್ಥ ಆಗಿಲ್ಲ. ಅಲ್ಲಿ ಸ್ಟ್ಯಾಂಡ್ ಅಲ್ಲಿ ಇರೋರು ಒಬ್ರಿಗೂ ಅರ್ಥ ಆಗ್ಲಿಲ್ಲ. ಒಬ್ಬನ್ ಬಾರಿ ಒಳ್ಳೆ ನನ್ನ ಫ್ರೆಂಡ್ ಶರತ್ ಬಾರಿ ಒಳ್ಳೆ ಕಾಮಿಡಿ ಮಾಡದ. ಅವ್ನ್ ಮೇ ಬಿ 68 ಮಿನಿಟ್ ತನಕ ಯಾರನ್ನೂ ಚೇಂಜ್ ಮಾಡೋದಿಲ್ಲ ನೋಡ್ತಾ ಇರೋ. ಏನಕಂದ್ರೆ ಅವ್ನಿಗೆ 2 ಪಾಯಿಂಟ್ ಬೇಕು ISL ಫ್ಯಾಂಟಸಿಯಲ್ಲಿ ಏನೋ ತರ. ಸೊ ಎಷ್ಟು ಅದು. ಆ ರೆಡ್ ಕಾರ್ಡ್ ಆದ್ಮೇಲೆ ಸಬ್ಸ್ಟಿಟ್ಯೂಷನ್ ನಮ್ ಫಸ್ಟ್ ಸಬ್ಸ್ಟಿಟ್ಯೂಷನ್ ಆಗಿದ್ದು ಒಡಿಶಾ ಫಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡೋದ್ ಆದ್ಮೇಲೆ ನಾವು 10 ಮ್ಯಾನ್ ಇದೀವಿ. ಕಂಪ್ಲೀಟ್ ಮೈಂಡ್ ಬಾಗ್ಲಿಂಗ್, ಮೈಂಡ್ ಬ್ಲೋನ್ ಅವೇ ಅಂತಾರಲ್ಲ, ಆ ತರ ವಿಚಿತ್ರ ಅನ್ಸೋದು ನನಗೆ. ನಾನ್ ಆ 26 ಮಿನಿಟ್ ಇಂದ ಹಿಡ್ಕೊಂಡು
60th ಮಿನಿಟ್ ತನಕನು ಚೇಂಜಸ್ ವೇಟ್ ಮಾಡ್ತಾನೆ ಇದೀವಿ ನಾವು. ಪ್ರತಿ ಮಿನಿಟ್ ಅಲ್ಲೂ ಅನ್ಕೊಂತಿದೀವಿ ಇವಾಗ ಮಾಡ್ತಾನೆ ಇಲ್ಲ ಮನುಷ್ಯ. ಸೊ ಪ್ಲಾನ್ ಬಿ ಇರೋದೇ ಇಲ್ಲ ಅವ್ರ ಕಡೆ. ಪ್ಲಾನ್ ಎಲ್ ಬಂದಿರ್ತಾರೆ, ಈ ಸ್ಟಿಕ್ ಟು ದಟ್, ಇಲ್ ಟ್ರೈ ಟು ವಿನ್, ಅದರ್ವೈಸ್ ಯು ವಿಲ್ ಸ್ಟಾರ್ಟ್ ಬ್ಲೇಮಿಂಗ್ ದಿ ಪ್ಲೇಯರ್ಸ್. ಇದನ್ನೇ ಮಾಡಿದ್ರು ಇವತ್ತು. ರೋಷನ್ ಹೋಗ್ಬಿಟ್ಟು ಬ್ಲೇಮ್ ಮಾಡ್ತಿದ್ದಾರೆ. ಒಬ್ಬ ನ್ಯಾಷನಲ್ ಟೀಮ್ ಪ್ಲೇಯರ್ಗೆ ನಾನು ಹ್ಯಾಂಡ್ ಹೊರಗಡೆ ಇಡಬೇಡ ಪೆನಾಲ್ಟಿ ಬಾಕ್ಸ್ ಅಲ್ಲಿ ಅಂತ ಹೇಳಕ್ಕಾಗಲ್ಲ. ಗುರು ಅವ್ನ್ ಸೆಂಟರ್ ಬ್ಯಾಕ್ ಅಲ್ಲ. ಸೊ ಎನಿ ಫುಲ್ ಬ್ಯಾಕ್ಸ್ ಯಾವಾಗ್ಲೂ ಅವ್ರು ಸ್ಲೈಡ್ ಮಾಡ್ಬೇಕಾದ್ರೆ ಅಥವಾ ಟ್ಯಾಕಲ್ ಮಾಡ್ಬೇಕಾದ್ರೆ ಅಥವಾ ಅವ್ರು ಬಾಲ್ ಹೋಗ್ಬೇಕಾದ್ರೆ ಅಭ್ಯಾಸ, ಈಗ ಅದು ಅಭ್ಯಾಸ, ಅದ್ ಕೈ ಹೋಗ್ಬಿಡುತ್ತೆ ಕೈ, ಅದ್ರಲ್ಲೇನ್ ತಪ್ಪಿದೆ? ಅನ್ಯಾಚುರಲ್ ಪೊಸಿಷನ್ ಇರೋಕೆ ಏನ್ ಮಾಡಕ್ ಆಗೋದಿಲ್ಲ ಅದಕ್ಕೆ. ಹ್ಯಾಂಡ್ ಬಾಲ್ಗೆಲ್ಲ ನೀನ್ ಬಂದು ಪ್ರೆಷರ್ ಅಲ್ಲಿ ಬಂದು ಲಾಸ್ಟ್ ಅಲ್ಲಿ ಅದನ್ನ ಅವ್ನು ಪ್ಲೇಯರ್ಸ್ ಬ್ಲೇಮ್ ಮಾಡೋದು, ಐ ಡೋಂಟ್, ಅದು ಒಳ್ಳೇದಲ್ಲ ಫಸ್ಟ್ ಆಫ್ ಆಲ್. ಸೆಕೆಂಡ್ಲಿ ಇನ್ನೊಂದು ತುಂಬಾ ತುಂಬಾ ಬೇಜಾರಾಗಿದ್ದೇನಂದ್ರೆ, ವಿನೀತ್ ವೆಂಕಟೇಶ್ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದ ಇನಿಷಿಯಲ್ ಸ್ಟಾರ್ಟ್ ಆಫ್ ದಿ ಸೀಸನ್ ಅಲ್ಲಿ. ಒಳ್ಳೆ ಅಟ್ಯಾಕಿಂಗ್ ಮೈಂಡ್ ಸೆಟ್ ಇರೋ ಪ್ಲೇಯರ್, ನಮ್ಗೆ ಗೋಲ್ಸ್ ಬೇರೆ ತಂದಿದ್ದಾನೆ, ಮಿಡ್ ಫೀಲ್ಡ್ ಅಲ್ಲಿ ಇದ್ಕೊಂಡು ಗೋಲ್ ಹೊಡೆದಿರೋ ಪ್ಲೇಯರ್ ಅವ್ನು ನಮ್ಗೆ. ಅವ್ನು ಆಡ್ಸೋದೇ ಇಲ್ಲ. 80th ಮಿನಿಟ್ಗೆ ವಿನೀತ್ ವೆಂಕಟೇಶ್ ತಗೊಂಡ್ ಬಂದ್ರೆ ಏನ್ ಯೂಸ್? ವೆನ್ ವಿ ಆರ್ ಆಲ್ರೆಡಿ ಡೌನ್ 10, ನಮ್ಗೆ ಅಟ್ಯಾಕಿಂಗ್ ಅಲ್ಲಿ ಏನೋ ಬೇಕು ಸ್ವಲ್ಪ ಹೆಲ್ಪ್ ಮಾಡಕ್ಕೆ. ವಿ ಆರ್ ಏನದು 2-3 ಸೋಲ್ತಾ ಇದೀವಿ ಅಟ್ ಹೋಮ್. ಖಂಡಿತವಾದಲ್ಲಿ 2-3 ಸೋಲ್ತಾ ಇದೀವಿ ಮಾರ. ಅವಾಗ 80th ಮಿನಿಟ್ ಬರ್ತಾನೆ, ದಟ್ ಆ ಟೈಮ್ಗೆ ಆಲ್ರೆಡಿ ಡನ್ ಆಗಿ ಹೋಗಿದೆ ಗೇಮು. ಈ ರೆಫ್ರಿ ಬಗ್ಗೆ ಮಾತಾಡ್ಬೇಕಂದ್ರೆ ನಮಗೆ ಆಕ್ಚುಲಿ ಇಂಡಿಯನ್ ರೆಫ್ರೀಸ್ ಬಗ್ಗೆ ಮಾತಾಡಕ್ಕೆ ಮನಸ್ಸು ಬರೋದಿಲ್ಲ. ಅದು ತುಂಬಾ ಪ್ರಾಬ್ಲಮ್ ಇದೆ ಅದು. ಬರೀ ಟಾಪ್ ಲೇಯರ್ ಅಲ್ಲಿ ಕ್ರೀಮಿ ಲೇಯರ್ ಮಾತಾಡ್ಬಿಟ್ಟು ಬಿಡೋದಂತದಲ್ಲ, ಅದು ISL ಅಂತ ಅಲ್ಲ, BDFA ತನ ಹೋದ್ರು ಅಷ್ಟೇ ಹೊಲಸಿದೆ. ಅದು ಮಾತಾಡಕ್ಕಾಗಲ್ಲ. ಅದು ಫಸ್ಟ್ ಆಫ್ ಆಲ್ ಒಂದು ರೆಡ್ ಇದ್ದಿಲ್ಲ. ಎರಡನೇದು ಅದು ಆನ್ ಸೈಡ್ ಇತ್ತು ಗೋಲು, ನೆಟ್ಗಾರ ಹೊಡೆದದ್ದು ಮೂರನೇ ಗೋಲು. ಐ ಥಿಂಕ್ ಆ ರೆಡ್ ಇದ್ದಿಲ್ಲ ಅಂದ್ರೆ ವಾಟ್ ಎ ಆಸಮ್ ಗೇಮ್ ಮ್ಯಾನ್. ಸಖತ್ತಾಗಿರೋದು ಗೇಮ್ ಅದೊಂದು. ನಾನಿವತ್ತು ಬುಧವಾರ ಮಿಡ್ ವೀಕ್ ಅಲ್ಲಿ ಆಫೀಸ್ ಮುಗಿಸ್ಕೊಂಡು ಹೋಗಿ ಮ್ಯಾಚ್ ನೋಡ್ ಬಂದಾಗ, ಆ ತರ ಒಂದು ರೆಫ್ರಿ ಡಿಸಿಷನ್ ಇಡೀ ಹೋಲ್ ಎಕ್ಸ್ಪೀರಿಯನ್ಸ್ ಆಫ್ ಮ್ಯಾಚ್ ಎಕ್ಸ್ಪೀರಿಯನ್ಸ್ ನೇ ಹಾಳು ಮಾಡ್ಬಿಡುತ್ತಲ್ಲ. ದಟ್ ಹರ್ಟ್ಸ್. ಅದು ಎಸ್ ಎ ಫ್ಯಾನ್ ಅದು ಹರ್ಟ್ ಆಗುತ್ತೆ ಅದು. ಅದನ್ನ ಸ್ವಲ್ಪ ಚೇಂಜಸ್ ಮಾಡ್ಬೇಕು. ಪಾಲ್ಸಿಂದಲ್ ಟ್ವೀಟ್ ಮಾಡಿದ್ರು, ಅದು ಅನ್ಬಿಲಿಯಬಲ್ ಅದ ಅಂತದೆಲ್ಲ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ ಅಂತ. ಐ ಡೂ ಅಗ್ರಿ. ಪಾಸ್ ಹೇಳ್ತಿರೋದ್ರಲ್ಲಿ ತಪ್ಪೇನಿಲ್ಲ. ಆತರ ಹೇಳ್ತಾ, ಪ್ರೆಸೆಂಟ್ಲಿ BFC ಲುಕಿಂಗ್ ವೆರಿ 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 ಬ್ಯಾಡ್. ನೆಕ್ಸ್ಟ್ ಗೇಮ್ ಬಂದು ಬಗಾನ್ ಗೇಮ್ ಇದೆ. ನೋಡೋಣ ಯಾವ ತರ ಆಡ್ತೀವಿ ಅಂತ. ಇವಾಗಿರೋ ಸ್ಟೇಜ್ ನೋಡಿದ್ರೆ ನನ್ ಎಲ್ರು ಹೇಳ್ಬೋದು, ಐ ಥಿಂಕ್ ನಾವು ಬಗಾನ್ ಮೇಲೆ ತುಂಬಾ ಹೊಡ್ಸ್ಕೊಂಡ್ ಬರ್ತೀವಿ ಅಂತ. ಏನೋ ಡಿಫ್ರೆಂಟ್ ಇದೆ, ನೋಡೋಣ. ಬಗಾನ್ ಗೇಮ್ ವಿಲ್ ಬಿ ಸರ್ಪ್ರೈಸ್. ಆತರ ಹೇಳ್ತಾ, ಮತ್ತೆ ಒಂದು ಕಂಪ್ಲೀಟ್ ಎಪಿಸೋಡ್ ಜೊತೆ ಬರೋಣ. ಬರ್ತೀವಿ, ಓಲ್ ಟೀಮ್ ಜೊತೆ ಬರ್ತೀವಿ. ಪೆನೆಕ ನೋಡ್ತಾ ಇರಿ. ನಾವು ಅಪ್ಡೇಟ್ಸ್ ತರ್ತೀವಿ. ಪ್ರೆಸೆಂಟ್ಲಿ BFC ಸ್ವಲ್ಪ ಸ್ಲಂಪ್ ಅಲ್ಲಿ ಇದೆ. ಹಂಗ್ ಅನ್ಕೊಂಡ್ಬಿಟ್ಟು ಪ್ಲೇಯರ್ಸ್ಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗ ಬೈಬೇಡಿ, ಅಬ್ಯೂಸ್ ಮಾಡಬೇಡಿ. ಸಪೋರ್ಟ್ ಎಷ್ಟಾಗುತ್ತೆ ನೋಡೋಣ. ಹೋಪ್ಫುಲಿ ಐ ಥಿಂಕ್ ಶೀಲ್ಡ್ ಇಸ್ ಡನ್. ಶೀಲ್ಡ್ಗೆ ನಾವು ಕಾಂಪೀಟ್ ಮಾಡ್ತಾ ಇಲ್ಲ. ಸೊ ಟಾಪ್ 2 ನಮ್ದು ಏನ್ ಇರಬೇಕು, ಇನ್ನೂ ಚಾನ್ಸ್ ಇದೆ ನನ್ನ ಪ್ರಕಾರ. ಲಾಂಗ್ ಸೀಸನ್ ಇರೋದ್ರಿಂದ ಟೀಮ್ಗಳು ಡ್ರಾಪ್ ಮಾಡ್ತಾರೆ ಪಾಯಿಂಟ್ಸ್. ಆ ಡ್ರಾಪ್ ಮಾಡ್ತಿರೋ ಪಾಯಿಂಟ್ಸ್ ನಮ್ ಟೀಮ್ ಇಂದ ಆಗ್ಬಾರ್ದು ಅಂತ ಅಷ್ಟೇ ಕೇಳ್ಕೊಂತ, ನೋಡೋಣ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಹಂಚಿ ಹರಸಿ.